ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಅಂದ್ರೆ ರಾಷ್ಟ್ರೀಯ ಅಂತರಿಕ್ಷ ಪ್ರಯೋಗಾಲಯ ಅಂತ ಅನ್ನೋದೊಂದು ಕಂಪನಿ ಸ್ನೇಹಿತರೆ. ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ NAL ಅಂತನೂ ಕೂಡ ಕರೀತಾರೆ. ಈ ಕಂಪನಿ ಬೆಂಗಳೂರಿನ ಕೋಡಿಹಳ್ಳಿ ಅಂತ ಅನ್ನೋ ಒಂದು ಏರಿಯಾದೊಳಗೆ ಇರುವಂತದ್ದು. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಕಂಪನಿ ಸ್ನೇಹಿತರೆ. ಈ ಕಂಪನಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದ್ರೆ ತಾಂತ್ರಿಕ ಸಹಾಯಕರು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ತಾಂತ್ರಿಕ ಸಹಾಯಕರು ಅಂತ ಏನು ಹುದ್ದೆಗಳು ಕಾಲ್ಫಾರ್ಮ್ ಮಾಡ್ಯಾರಲ್ರಿ, ಇವೆಲ್ಲವೂ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಸ್ನೇಹಿತರೆ. ಇವು ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಫೆಬ್ರವರಿ 28, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಏಪ್ರಿಲ್ 11, 2025 ಆಗಿರ್ತದೆ. ನೆಕ್ಸ್ಟ್ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ 36 ಹುದ್ದೆಗಳ ಖಾಲಿ ಇರುವಂತದ್ದು. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳಿಗೆ ಅಪ್ರಾಕ್ಸಿಮೇಟ್ಲಿ ಪ್ರತಿ ತಿಂಗಳಿಗೆ 70,000 ರೂಪಾಯಿ ಪೇಮೆಂಟ್ ಇರುವಂತದ್ದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಎಜುಕೇಶನ್ ಆಧಾರದ ಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್ ಏನದಾವಲ್ರಿ ಅದರಲ್ಲಿಯೇ ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. ಅದರಲ್ಲಿ ಪೋಸ್ಟ್ ಕೋಡ್ 101. ಈ ಪೋಸ್ಟ್ ಕೋಡ್ 101ರಲ್ಲಿ 6 ಹುದ್ದೆಗಳು ಖಾಲಿ ಇರುವಂತದ್ರಿ. ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು. ಈ 2 ವಿಷಯದೊಳಗೆ ಅಥವಾ ಈ 2 ಸ್ಟ್ರೀಮ್ದೊಳಗೆ ಯಾವ್ದಾದ್ರು ಒಂದು ಸ್ಟ್ರೀಮ್ನಲ್ಲಿ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ರಿಲೆವೆಂಟ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂತಂದ್ರೆ ಈ ಪೋಸ್ಟ್ ಕೋಡ್ 101 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇದು ಕೂಡ ಟೆಕ್ನಿಕಲ್ ಅಸಿಸ್ಟೆಂಟ್, ಅದರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದ ಟೆಕ್ನಿಕಲ್ ಅಸಿಸ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಪೋಸ್ಟ್ ಕೋಡ್ 102 ಮೆಕ್ಯಾನಿಕಲ್ ಸ್ಟ್ರೀಮ್ದೊಳಗ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ರಿಲೆವೆಂಟ್ ಫೀಲ್ಡ್ ಅಂದ್ರೆ ಸಂಬಂಧಿಸಿದ ಕ್ಷೇತ್ರದಲ್ಲಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಪೋಸ್ಟ್ ಕೋಡ್ 102ರ ಟೆಕ್ನಿಕಲ್ ಅಸಿಸ್ಟೆಂಟ್ ಏನದವಲ್ರಿ 16 ಹುದ್ದೆಗಳು ಖಾಲಿ ಇರುವಂತದ್ದು. ನೆಕ್ಸ್ಟ್ ಪೋಸ್ಟ್ ಕೋಡ್ 103 ಒಂದು ಹುದ್ದೆ ಖಾಲಿ ಇರುವಂತದ್ದು. ಕೆಮಿಕಲ್ ಸ್ಟ್ರೀಮ್ದೊಳಗೆ ಅಂದ್ರೆ ಕೆಮಿಕಲ್ ವಿಷಯದಲ್ಲಿ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ರಿಲೆವೆಂಟ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಪೋಸ್ಟ್ ಕೋಡ್ 104 7 ಹುದ್ದೆಗಳು ಖಾಲಿ ಇರುವಂತದ್ದು. ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ 60% ಅಂಕಗಳೊಂದಿಗೆ BSc ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಂತೇನಿಲ್ಲ ಸ್ನೇಹಿತರೆ, ಜಸ್ಟ್ ಫ್ರೆಶರ್ ಇದ್ದರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ BSc ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ. ಅದೇ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು. ಆದ್ರೆ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು, ಆಮೇಲೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 105 ಒಂದು ಹುದ್ದೆ ಖಾಲಿ ಇರುವಂತದ್ದು. ಮಲ್ಟಿಮೀಡಿಯಾ ಮತ್ತು ಅನಿಮೇಷನ್ ವಿಷಯದಲ್ಲಿ 60% ಅಂಕಗಳೊಂದಿಗೆ BSc ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿಯೂ ಕೂಡ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 106 2 ಹುದ್ದೆಗಳ ಖಾಲಿ ಇರುವಂತದ್ದು. ಸಿವಿಲ್ ವಿಷಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರೀಮ್ದೊಳಗೆ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ಸಂಬಂಧಿಸಿದ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 107 3 ಹುದ್ದೆಗಳ ಖಾಲಿ ಇರುವಂತದ್ದು. ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 108 ಒಂದು ಹುದ್ದೆ ಖಾಲಿ ಇರುವಂತದ್ದು. ಫಿಸಿಕ್ಸ್ ವಿಷಯದಲ್ಲಿ 60% ಅಂಕಗಳೊಂದಿಗೆ BSc ಪಾಸ್ ಮಾಡಿರಬೇಕು, ಅದರ ಜೊತೆಗೆ 1 ವರ್ಷದ ರಿಲೆವೆಂಟ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 109 ಒಂದು ಹುದ್ದೆ ಖಾಲಿ ಇರುವಂತದ್ದು. ಮೆಟಲರ್ಜಿ ಆಗಿರಬಹುದು ಅಥವಾ ಮೆಟಲರ್ಜಿಕಲ್ ಎಂಜಿನಿಯರಿಂಗ್ ಆಗಿರಬಹುದು. ಈ 2 ಸ್ಟ್ರೀಮ್ದೊಳಗೆ ಯಾವ್ದಾದ್ರು ಒಂದು ಸ್ಟ್ರೀಮಿನಲ್ಲಿ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿರಬೇಕು, ಆಮೇಲೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 110 2 ಹುದ್ದೆಗಳು ಖಾಲಿ ಇರುವಂತದ್ದು. ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿರಬೇಕು,
2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು ಸ್ನೇಹಿತರೆ. ಆಗ್ಲೇ ಹೇಳ್ದಂಗ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 111 2 ಹುದ್ದೆಗಳ ಖಾಲಿ ಇರುವಂತದ್ದು. ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ವಿಷಯದಲ್ಲಿ BSc ಪಾಸ್ ಮಾಡಿರ್ಬೇಕು. ಅಂದ್ರೆ 60% ಅಂಕಗಳೊಂದಿಗೆ BSc ಪಾಸ್ ಮಾಡಿರ್ಬೇಕು. ಇಲ್ಲಿಯೂ ಕೂಡ ಎಕ್ಸ್ಪೀರಿಯನ್ಸ್ ದ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ ಕೇಸ್ BSc ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಅದೇ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ವಿಷಯದಲ್ಲಿ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ಎಕ್ಸ್ಪೀರಿಯನ್ಸ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 112 1 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ವಿಷಯದಲ್ಲಿ 60% ಅಂಕಗಳೊಂದಿಗೆ ಡಿಪ್ಲೊಮಾ ಪಾಸ್ ಮಾಡಿ 2 ವರ್ಷದ ಎಕ್ಸ್ಪೀರಿಯನ್ಸ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರದು. ಈ 28 ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ, OBC ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಇನ್ನು ವಿಧವೆ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ, ಅಂತವ್ರು ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ SC ಅಥವಾ ST ಕ್ಯಾಟಗರಿಗೆ ಸೇರಿದ ವಿಧವೆ ಮಹಿಳಾ ಅಭ್ಯರ್ಥಿ ಇದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಮೋಡ್ ಆಫ್ ಸೆಲೆಕ್ಷನ್ ಅಂದ್ರೆ ನೇಮಕಾತಿಯ ವಿಧಾನದ ಬಗ್ಗೆ ನೋಡೋದಾದ್ರೆ ಟ್ರೇಡ್ ಟೆಸ್ಟ್ ಮತ್ತು ರಿಟರ್ನ್ ಎಕ್ಸಾಮಿನೇಷನ್ ನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಫಸ್ಟ್ ಟ್ರೇಡ್ ಟೆಸ್ಟ್ ಅಂತ ಇರ್ತದೆ. ಆ ಟ್ರೇಡ್ ಟೆಸ್ಟ್ ನಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳನ್ನ ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ 3 ಕ್ವಶನ್ ಪೇಪರ್ಗಳು ಇರ್ತಾವ್ರಿ. 3 ಕ್ವಶನ್ಸ್ ಪೇಪರ್ಗಳಿರ್ತಾವ. ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಹೇಳಿ 3 ಕ್ವಶನ್ಸ್ ಪೇಪರ್ಗಳು ಇರ್ತಾವ. ಈ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರುವಂಥದ್ದು. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಈ ಎಕ್ಸಾಮ್ ಇರುವಂಥದ್ದು. ಪೇಪರ್ 1 ಈ ಪೇಪರ್ 1 ಏನದಲ್ಲ ರೀ, ಪೇಪರ್ 1 ಮಿನಿಮಮ್ ಮಾರ್ಕ್ಸ್ ತಗೊಳ್ಬೇಕು. ಮಿನಿಮಮ್ ಮಾರ್ಕ್ಸ್ ಏನದಲ್ರಿ ಈ ಕಂಪನಿಯವರು ಡಿಸೈಡ್ ಮಾಡ್ತಾರೆ. ಇದಿಷ್ಟು ಮಿನಿಮಮ್ ಮಾರ್ಕ್ಸ್ ನೀವು ತಗೊಂಡ್ರಿ ಅಂತಂದ್ರೆ ಪಾಸ್ ಆದಂಗು ಅಂತ ಒಂದು ಮಿನಿಮಮ್ ಮಾರ್ಕ್ಸ್ ಡಿಸೈಡ್ ಮಾಡಿರ್ತಾರೆ. ಆ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ದು ಪೇಪರ್ 2 ಮತ್ತು ಪೇಪರ್ 3 ಚೆಕ್ ಮಾಡ್ತಾರೆ. ನೀವೇನು ಎಕ್ಸಾಮ್ ಬಿಡಿಸ್ತಿರಲ್ರಿ ಅವು ಎಕ್ಸಾಮ್ ಚೆಕ್ ಮಾಡ್ತಾರೆ. ಇನ್ ಕೇಸ್ ನೀವು ಪೇಪರ್ 1ರಲ್ಲಿ ಮಿನಿಮಮ್ ಮಾರ್ಕ್ಸ್ ನೀವು ತಗೊಳ್ಳಿಲ್ಲ ಅಂತಂದ್ರೆ, ಅಂದ್ರೆ ಈ ಕಂಪನಿಯವರು ನಿರ್ದಿಷ್ಟಪಡಿಸಿರುವಂತಹ ಮಿನಿಮಮ್ ಮಾರ್ಕ್ಸ್ ನೀವು ತಗೊಳ್ಳಿಲ್ಲ ಅಂತಂದ್ರೆ ಪೇಪರ್ 2 ಮತ್ತು ಪೇಪರ್ 3 ಚೆಕ್ ಮಾಡಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಪೇಪರ್ 2 ಮತ್ತು ಪೇಪರ್ 3ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಈ ಪೇಪರ್ 1, ಪೇಪರ್ 2, ಪೇಪರ್ 3 ಏನದಾವಲ್ರಿ ಅದ್ರದ್ದು ಸಿಲೆಬಸ್ ನೋಡೋದಾದ್ರೆ ಪೇಪರ್ 1 ಪೇಪರ್ 1 ನೋಡ್ರಿ 1 ತಾಸು ಸಮಯಾವಕಾಶ ಅಂದ್ರೆ ಎಕ್ಸಾಮ್ದ ಟೈಮ್ 1 ತಾಸು ಇರ್ತದೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಈ ಎಕ್ಸಾಮ್ದೊಳಗೆ ಕೇಳಲಾಗ್ತದೆ. ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಈ ಎಕ್ಸಾಮ್ದೊಳಗೆ ಕೇಳ್ತಾರ. 50 ಕ್ವಶನ್ಸ್ ಇರ್ತಾವ. ಪ್ರತಿ ಪ್ರಶ್ನೆಗೆ 2 ಅಂಕ ಅಂತ ನಿರ್ದಿಷ್ಟಪಡಿಸಲಾಗಿರ್ತದ. ಅಂದ್ರೆ 100 ಮಾರ್ಕ್ಸ್ ಎಕ್ಸಾಮ್ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಸ್ನೇಹಿತರೆ. ಅಂದ್ರೆ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇರಂಗಿಲ್ಲ. ಅಂದ್ರ ಕ್ವಶನ್ ಪೇಪರ್ ನೋಡ್ರಿ MCQ ಪ್ಯಾಟರ್ನ್ ಇರ್ತದ್ರಿ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರ್ತಾವ ABCD ಅಂತ. ಈ 4 ಆಪ್ಷನ್ಸ್ ದೊಳಗನೆ ಒಂದು ಆಪ್ಷನ್ ಸರಿಯಾದ ಉತ್ತರವಾಗಿರ್ತದ. ಆ ಉತ್ತರ ಟಿಕ್ ಮಾಡ್ಬೇಕು ನೀವು. ಇನ್ ಕೇಸ್ ನೀವು ಸರಿ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪುತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ತಪ್ಪುತ್ತರ ಟಿಕ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಅಂಕಗಳನ್ನ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳನ್ನ ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ. ಇದು ಪೇಪರ್ 1 ಬಗ್ಗೆ ಮಾಹಿತಿ. ನೆಕ್ಸ್ಟ್ ಪೇಪರ್ 2 30 ನಿಮಿಷ ಸಮಯಾವಕಾಶ ಇರ್ತದ್ರಿ. ಈ ಎಕ್ಸಾಮ್ದ ಟೈಮ್ 30 ನಿಮಿಷ ಇರ್ತದ. ಜನರಲ್ ಅವೇರ್ನೆಸ್ ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್. ಜನರಲ್ ಅವೇರ್ನೆಸ್ ಅಂದ್ರೆ ಸಾಮಾನ್ಯ ತಿಳುವಳಿಕೆಗೆ ಸಂಬಂಧಿಸಿದಂತ ಪ್ರಶ್ನೆಗಳು.
ಆಮೇಲೆ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂತ 25 ಪ್ರಶ್ನೆಗಳು ಇರ್ತಾವೆ. ಅಂದ್ರೆ ಇಲ್ಲಿಯೂ ಕೂಡ 50 ಪ್ರಶ್ನೆಗಳು ಇರ್ತಾವೆ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 75 ಮಾರ್ಕ್ಸ್ ಇಂದ ಎಕ್ಸಾಮ್. ಅಂದ್ರೆ ಒಟ್ಟಾರೆಯಾಗಿ 150 ಮಾರ್ಕ್ಸ್ ಇಂದ ಎಕ್ಸಾಮ್ಸ್ ಇದ್ರೆ ಯಾವುದೇ ಪೇಪರ್ 2 ಎಕ್ಸಾಮ್ 150 ಮಾರ್ಕ್ಸ್ ಇಂದ ಎಕ್ಸಾಮ್. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಪೇಪರ್ 2ರ ಎಕ್ಸಾಮ್ದೊಳಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ನೆಕ್ಸ್ಟ್ ಪೇಪರ್ 3, ಇದು 90 ನಿಮಿಷ ಸಮಯಾವಕಾಶ ಇರುವಂಥದ್ದು. ಅಂದ್ರೆ ಎಕ್ಸಾಮ್ ಟೈಮ್ 90 ನಿಮಿಷ ಇರುವಂಥದ್ದು. 100 ಕ್ವಶನ್ಸ್ಗಳಿರ್ತಾವ. ಇದು ಕೂಡ ಪ್ರತಿ ಪ್ರಶ್ನೆಗೆ 3 ಅಂತ ನಿಗದಿಪಡಿಸಲಾಗಿರುತ್ತೆ. ಅಂದ್ರೆ 300 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. ನೀವು ಯಾವ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಅರ್ಜಿ ಸಲ್ಲಿಸಿರ್ತಿರಲ್ರಿ, ಅಂದ್ರೆ ಮೆಕ್ಯಾನಿಕಲ್ಗೆ ಸಂಬಂಧಿಸಿದಂಗೆ ಅರ್ಜಿ ಸಲ್ಲಿಸಿರೋ, ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಿಸಿದಂಗೆ ಅರ್ಜಿ ಸಲ್ಲಿಸಿರೋ, ಯಾವ ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥದಕ್ಕೆ ಸಂಬಂಧಿಸಿದಂಗೆ ಅರ್ಜಿ ಸಲ್ಲಿಸಿರ್ತಾರಲ್ರಿ, ಆ ವಿಷಯಕ್ಕೆ ಸಂಬಂಧಿಸಿದಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ. 100 ಪ್ರಶ್ನೆ ಇರ್ತಾವ, 300 ಮಾರ್ಕ್ಸ್ ಇಂದ ಎಕ್ಸಾಮ್. ಆಮೇಲೆ ಪ್ರತಿ ತಪ್ಪು ಉತ್ತರಕ್ಕೆ 1 ಮಾರ್ಕ್ಸ್ ಅಂತಗಿಸಿಂದೇಳಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರ್ತದೆ ಸ್ನೇಹಿತರೆ. ಈ ಪೇಪರ್ 2 ಮತ್ತು ಪೇಪರ್ 3 ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಆಗ್ಲೇ ಹೇಳ್ದಂಗೆ ಈ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಮಾತ್ರ ಇರುವಂಥದ್ದು. ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಹೌ ಟು ಅಪ್ಲೈ, ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಅಂಗವಿಕಲ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳಿಗೆ, ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ. ಈ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು ಸ್ನೇಹಿತರೆ. ಇದಿಷ್ಟು NAL ಅಂದ್ರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಕಂಪನಿಯೊಳಗೆ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.